ಇನ್ನು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಈಗ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜುಗೆ ಹಿನ್ನಡೆಯಾಗಿದ್ದು ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಈಗ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಈಗ ಮುನ್ನಡೆಯಲ್ಲಿರುವಂತದ್ದು. ಚಾಮರಾಜನಗರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ನಡೀತಾ ಇದ್ದು ಮತ ಎಣಿಕೆಯಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜುಗೆ ಹಿನ್ನಡೆ ಸಿಕ್ಕಿರುವಂತದ್ದು. ಇನ್ನು ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆಯಲ್ಲಿದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಮುನ್ನಡೆ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜುಗೆ ಹಿನ್ನಡೆ ಸಿಕ್ಕಿದ್ದು ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಕಾಯ್ದುಕೊಂಡಿರುವಂತದ್ದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೀತಾ ಇದ್ದು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಬಾಲರಾಜುಗೆ ಹಿನ್ನಡೆಯಾಗಿರುವಂತದ್ದು. ಆರಂಭಿಕ ಒಂದು ಮುನ್ನಡೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಪಡೆದುಕೊಂಡಿರುವಂತದ್ದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೀತಾ ಇದ್ದು ಮತ ಎಣಿಕೆಯಲ್ಲಿ ಸದ್ಯದ ಮಟ್ಟಿಗೆ ಆರಂಭಿಕ ಮುನ್ನಡೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಪಡೆದುಕೊಂಡಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಬಾಲರಾಜುಗೆ ಹಿನ್ನಡೆಯಾಗಿರುವಂತದ್ದು. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಳಗಡೆ ಹೋಗ್ಬಿಟ್ಟು ಆಮೇಲೆ ನಮಗೆ ಇನ್ನು ಚಾಮರಾಜನಗರ ಲೋಕಸಭಾ ಒಂದು ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ಗೆ ಮುನ್ನಡೆ ಸಿಕ್ಕಿದ್ದು ಬಿಜೆಪಿ ಅಭ್ಯರ್ಥಿ ಬಾಲರಾಜುಗೆ ಹಿನ್ನಡೆಯಾಗಿದೆ. ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಕಾಂಗ್ರೆಸ್ಗೆ ಶತಾಯ ಗತಾಯ ಈ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತಹ ಪಣ ತೊಟ್ಟಿರುವಂತದ್ದು. ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಸಾಕಷ್ಟು ಟಫ್ ಫೈಟ್ ಇರುವಂತದ್ದು. ಅಂಚೆ ಮತದಾನದಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಮುನ್ನಡೆಯಲ್ಲಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಹಿನ್ನಡೆಯಲ್ಲಿದ್ರು. ಇದೀಗ ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಕಾಯ್ದುಕೊಂಡಿರುವಂತದ್ದು. ಇವಿಎಂಗಳ ಮತ ಎಣಿಕೆ ಕಾರ್ಯ ನಡೆದಿದ್ದು ಇದರಲ್ಲಿ ಆರಂಭಿಕ ಮುನ್ನಡೆಯನ್ನ ಸುನಿಲ್ ಬೋಸ್ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಈಗ ಮುನ್ನಡೆಯಲ್ಲಿರುವಂತದ್ದು. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆಯಲ್ಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ಗೆ ಮುನ್ನಡೆಯಲ್ಲಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಬಾಲರಾಜು ಹಿನ್ನಡೆಯಲ್ಲಿದ್ದಾರೆ.